ಎಷ್ಟು ದಿನ ಅಂತ ಹಿಂದೆ ಓಡಾಡ್ತೀರಾ? ಏನಾದ್ರೂ ಆಗತ್ತಾ? ನಾನೇ ನಿನ್ನಿಂದೆ ಸುತ್ತದ್ನ ಮಾವಿನಕಾಯಿ ಮರದಿಂದ ತಾನೇ ಸುತ್ತಿರೋದು ನಾನು ಅದನ್ನೇ ಹೇಳಿದ್ದು. ಈ ಮರ ಹೀಗ್ ನಿಂತಿರೋದ್ಕೆ ಇವತ್ತಿಗೆ 3ನೇ ಸಲ ಗುಡಿಸ್ತಿರೋದು. ಬೇಗ ಕಟ್ ಮಾಡಿ ಎತ್ಕೊಂಡು ಹೋಗ್ಬೋದಲ್ಲ. ನಿನ್ ಸ್ವಲ್ಪ ಕಾಯಿ, ನಾನ್ ಕಟ್ ಮಾಡ್ತೀನಿ. ರೇಟ್ ಎಲ್ಲ ಸ್ವಲ್ಪ ಫಿಕ್ಸ್ ಆಗ್ಲಿ. ಓಯ್, ಕೆಲ್ಸ ಮಾಡೋದ್ ಬಿಟ್ಟು ಏನೇ ಮಾಡ್ತಿದ್ಯಾ ಇಲ್ಲಿ ನೀನು? ಇಲ್ಲಿ ನಿಂತ್ಕೊಂಡು ಹರಟೆ ಹೊಡಿತಿದ್ಯಾ ಇವನ್ ಜೊತೆ? ಹೋಗೆ. ಇತ್ತೀಚೆಗೆ ಹೆಣ್ಮಕ್ಳು ವಯಸ್ಸು ನೋಡೋದಿಲ್ಲ, ಸಂಬಂಧನೂ ನೋಡೋದಿಲ್ಲ. ಬಾರ ನೀನಿಲ್ಲಿ. ಏನ್ ಪ್ರೋಗ್ರಾಮ್ ಇಲ್ಲಿ ನೋಡಿ, ಈ ಮಾವಿನ ಮರದ ವಿಷಯದಲ್ಲಿ ಏನಾರ ಒಂದ್ ಡಿಸಿಷನ್ ತಗೊಬೇಕು. ನಡೆದು ಚಪ್ಲಿನೇ ಕಿತ್ತೋಗ್ಬಿಟ್ಟಿದೆ. ಯೋ, ಕಾಸು ಏನಾರ ಕೊಟ್ರೆ ಈ ಮನೇನ್ ಬೇಕಾದ್ರೆ ಮಾಡ್ಬಿಟ್ಟು ನಾನು ಕೊಡೋಕ್ ರೆಡಿ. ಆದ್ರೆ ಪೂರ್ತಿ ಅಧಿಕಾರ ಅಪ್ಪ ಕೊಟ್ಟಿರೋದು ಫ್ಯಾಮಿಲಿ ವಕೀಲ್ ಲಾಲ್ಗಲ್ವಾ? ಅವನ್ಗ ಕೇಸು ಇಲ್ಲ, ಇಲ್ಲಿ ಕೆಲ್ಸನೂ ಇಲ್ಲ, ಯಾವಾಗ ನೋಡಿದ್ರು ಅವಸರ. ಅದಿರ್ಲಿ, ಮಾವಿನ ಮರ ಮಾರಿದ್ರೆ ಕಮಿಷನ್ ಕೊಡ್ತೀಯಾ? ಅಪ್ಪನ್ ಮಾವಿನ ಮರ ಮಾರಕ್ಕೆ ಮಗನ್ ಕಮಿಷನ್? ಮರ ಬೇಕು ಅಂದ್ರೆ ಕಮಿಷನ್ ಬೇಕು. ಸರಿ, ಓಕೆ, ಇದೆಲ್ಲಂಗಾರ ನೀನ್ ಡೀಲ್ ಮಾಡ್ಕೊಟ್ರೆ ಸಾಕು. ಹಂಗಾದ್ರೆ ಬಾ. ಓ, ವಕೀಲ್ ಬಂದ್ಬಿಟ್ರು. ಆ ಮಾವಿನಕಾಯಿ ವಿಷಯ ಸ್ವಲ್ಪ ಮಾತಾಡು. ರೀ ವಕೀಲ್ರೆ, ನೀವೇನ್ ರಾಕೆಟ್ ಆದಂಗ್ ಹೋಗ್ತಿದ್ದೀರಾ? ತಾತನ ಹತ್ರ ಒಂದ್ ಹ್ಯಾಪಿ ನ್ಯೂಸ್ ಹೇಳ್ಬೇಕು. ಹಂಗಾರೆ ನನ್ ಮಾವಿನ ಮರ ಸಾಯ್ಲಿ ಬಿಡು. ಇವಾಗ ನನಗೆ ಸಮಯ ಇಲ್ಲ. ಅಲ್ಲ, ನಿನ್ ಕೆಲ್ಸ ಮಾಡಕ್ ಸಮಯ ಇಲ್ಲ. ನೀನ್ ಆಮೇಲೆ ಬಾ, ಹೋಗು. ನೀವ್ ಬನ್ನಿ. ನೀನ್ ಹೋಗ್ಬಿಡು. ಯಜಮಾನ್ರು ಬೆಳಗ್ಗೆ ಎದ್ದು ಮಾಮೂಲಿ ಹೊರಗಡೆ ಹೊರಟ್ರ? ಅವರೆಲ್ಲ ಹೋಗಕ್ಕೆ ತಯಾರಾಗ್ತಾ ಇದ್ದಾರೆ. ಟೌನ್ವರ್ಗೂ ಸ್ವಲ್ಪ ಹೋಗ್ಬೇಕಾಗಿತ್ತು. ಯಾಕೆ? ಸುಮ್ನೆ. ಏನ್ ವಿಶೇಷ? ಒಂದು ಸುದ್ದಿ ಬಂದಿದೆ, ಕೇಳಿ. ಏನ್ ಸುದ್ದಿ? ಆಶ್ಚರ್ಯ ಆಗೋ ತರ ಸುದ್ದಿ. ಏ ವಕೀಲ್ರೆ, ಏನ್ರಿ ಅದು? ಸಾರಿ, ಇದು ಅಲ್ಲ, ಕೊರಿಯರ್. ಓಡ್ ಬರ್ತಿದ್ದಾಗ ನನ್ ಕಾಲ್ ಸ್ಲಿಪ್ ಆಯ್ತು. ಅವಾಗ ಇವಳು ಬಂದು ನೋಡ್ತಾ ಇದ್ದೀನಿ ಸ್ಲಿಪ್ ಆಗ್ತಿರೋದು. ಕೇಳಿಸ್ಕೊಂಡ್ಯಾ? ನಿರಪರಾಧಿ ನಾನು ಅನುಮಾನಿಸ್ತಿದಾರ ನೋಡು. ಯಾಕಮ್ಮ ನೀನು ನಾನ್ ಸ್ಲಿಪ್ ಆಗಿ ಬೀಳ್ಬೇಕಾದ್ರೆ ಎದುರುಗಡೆ ಬಂದೆ? ಇನ್ನಿಲ್ಲಿರ್ಬೇಡ, ಹೋಗು. ತಾತ, ಒಂದು ಬಿಸಿ ಸುದ್ದಿ ತಂದಿದ್ದೀನಿ. ಪೋಸ್ಟ್ ಮ್ಯಾನ್ ಕೇಸ್ ವಿಷಯವಾಗಿ ಪೋಸ್ಟ್ ಆಫೀಸ್ಗೆ ಹೋದಾಗ ಪೋಸ್ಟ್ ಮ್ಯಾನ್ ಪೋಸ್ಟ್ ಕವರ್ ತಂದ್ಕೊಟ್ಟ. ತೆಗೆದ್ ನೋಡಿದ್ರೆ ಆಶ್ಚರ್ಯವಾದ ಸುದ್ದಿ. ನಮ್ಮ ಅನುಪಮಂಗ್ ಕೆಲ್ಸ ಸಿಕ್ಕಿದೆ. ಸಂತೋಷ ಆಯ್ತಲ್ಲ? ಈ ಕುಟುಂಬದಲ್ಲಿ ಯಾವುದೇ ಹೆಣ್ಣು ಕೆಲ್ಸಕ್ಕೆ ಹೋಗಿರೋದು ಚರಿತ್ರೆಲ್ಲೇ ಇಲ್ಲ. ಗಂಡ್ಸು ಮೈ ಬಗ್ಸಿ ಕೆಲಸ ಮಾಡಿರೋದು ಇತಿಹಾಸದಲ್ಲಿ ಇಲ್ಲ. ಇದು ಅಂತಿಂತ ಸಾಧಾರಣ ಕೆಲಸ ಅಲ್ಲ. ಏರ್ ಹಾಸ್ಟರ್ಸ್ ಆಕಾಶದಲ್ಲಿರುತ್ತೆ. ಅರ್ಥ ಆಗ್ಲಿಲ್ಲ ಅಲ್ವಾ? ವಿಮಾನದಲ್ಲಿ ಬರೋ ಯಾತ್ರಿಗಳಿಗೆ ಕಾಫಿ, ಬಿಸ್ಕೆಟ್, ಕೂಲ್ ಡ್ರಿಂಕ್ಸ್, ಲಂಚ್, ಬ್ರೇಕ್ಫಾಸ್ಟ್, ಡಿನ್ನರ್ ಈ ರೀತಿ ನಕ್ಕೊಂಡು ಎಕ್ಸ್ಕ್ಯೂಸ್ ಮೀ ಅಂತ ಕರೆಯೋ ಕನ್ಯಾಕುಮಾರಿಗಳಿಗೆ ಏರ್ ಹಾಸ್ಟರ್ಸ್ ಅಂತ ಕರೀತಾರೆ. ಹಾಗಾದ್ರೆ ಸಪ್ಲೈಯರ್ ಇವಳಿಗೆ ಸಪ್ಲೈಯರ್ ಆಗ್ಬೇಕಂದ್ರೆ ಟೌನ್ ಅಲ್ಲಿ ಯಾವ್ದನ್ನ ಹೋಟೆಲ್ ಕೆಲಸ ಮಾಡ್ಲಿ. ಅದು ಬಿಟ್ಟು ವಿಮಾನದಲ್ಲಿ ಹೋಗೋರ್ಗೆಲ್ಲ ಸಪ್ಲೈ ಮಾಡೋದು ಅದೆಂತದ್ದು? ಅಸಹ್ಯ. ಅಯ್ಯೋ ಆನಂದಣ್ಣ, ವಿಮಾನದಲ್ಲಿ ಸಪ್ಲೈಯರ್ಗೆ ತುಂಬಾ ಬೆಲೆ ಇದೆ. ನಿಮಗ್ ಗೊತ್ತಿಲ್ಲ, ಅದಕ್ಕೆ ಹೇಳೋದು ಓದ್ಬೇಕಾರೆ ಗೋಲಿ ಆಡ್ಕೊಂಡಿರ್ಬಾರ್ದು ಅಂತ. ತಾತ, ನೀವೇನ್ ಹೇಳ್ತೀರಾ? ವಕೀಲ್ರೆ, ತಪ್ಪು ಮಾಡಿದ್ ನಾನು. ತುಂಬಾ ಜಾಸ್ತಿ ಅವಳನ್ನ ಓದಿಸ್ಬಿಟ್ಟು ಈಗ ಕಂಟ್ರೋಲ್ ಮಾಡಕ್ ಆಗಲ್ಲ. ಬೇಡ, ಇದ್ ನನ್ ಕೈಲಿ ಸಹಿಸಕ್ಕಾಗಲ್ಲ. ಅವಳು ಕೆಲ್ಸನೂ ಬೇಡ, ಏನು ಬೇಡ. ಅಷ್ಟೇ, ಅದೇ ಸರಿ. ಎಷ್ಟೇ ಆದ್ರೂ ನಮ್ ಕುಟುಂಬದ ಮಾನದ ಪ್ರಶ್ನೆ. ನೀನ್ ಇಷ್ಟೊತ್ತರ್ಗು ಹೇಳದಲ್ಲ, ಅದೇ ಹೇಳಿದ್ದು ಅಷ್ಟೇ. ನಿಮ್ಗೆ ಅರ್ಥ ಆಗ್ಲಿಲ್ಲ. ವಕೀಲ್ರ ತಾನೇ ಎಲ್ಲಾ ಹೇಳ್ತಾರೆ. ಬಾಲ, ಅನಂತ ಇವತ್ತೇ ಬ್ಯಾಂಗ್ಳೂರ್ಗೆ ಹೋಗಿ. ವಕೀಲ್ರೆ, ಇವ್ರ ಖರ್ಚು ಕಾಸು ಕೊಡಿ. ತಗೋ. ಇಷ್ಟೇನಾ? ವಾಪಸ್ ಕೊಡ್ಬೇಕಾದ್ರೆ ಲೆಕ್ಕ ಮರಿಬೇಡ. ಕಳ್ಕಳ್ ಲೆಕ್ಕ ಬೇಡ. ಗುಡ್ ಮಾರ್ನಿಂಗ್. ಹೇ ಅನುಪಮ, ಏನಾಯ್ತಮ್ಮ? ನೀನ್ ಬೆಂಗಳೂರಿಂದ ಹೇಳ್ಕೊಂಡ್ ಬಂದ್ರ, ಅದಕ್ಕೇನೆ. ಮೂಗೇನ್ ತಿಕ್ಕೋತಿದ್ಯಾ? ಅಪ್ಪನ್ ಕರಿ. ತಾತ ಎಲ್ಲವಳು ಬಂದ್ಲು, ಕೋಪದಿಂದ ಬಾಗ್ಲು ಹೊಡೆದ್ಲು. ಇವ್ನ್ ಮೂಗುಗ್ ಸರಿಯಾಗಿ ಬಿತ್ತು. ಸ್ವಲ್ಪ ಸೈಡ್ಗ್ ಬಾ. ಏ ಅನುಪಮ, ಬಾಗಿಲ್ ತೆಗಿ. ಈ ತಾತನ್ನ ಯಾಕೆಷ್ಟು ಅವಸರವಾಗಿ ನೋಡಕ್ ಬರ್ತಿದ್ಯಾ ಅಂತ ಗೊತ್ತು ನನಗೆ. ಯಾಕೆ ಹಿಂಗ್ ಮುಖ ಊದಿಸ್ಕೊಂಡ್ ಕೂತಿದ್ಯಾ? ಓ, ಚಿಕ್ಕ ವಯಸ್ಸಿಂದನೂ ಹಠ ಮಾಡಿ ಕಾರ್ಯ ಸಾಧಿಸೋ ಕಿಲಾಡಿ ನೀನು. ಆದ್ರೆ ಈ ವಿಷಯದಲ್ಲಿ ಹಾಗಾಗಲ್ಲ. ಇದು ಜೀವನದ ಟರ್ನಿಂಗ್ ಪಾಯಿಂಟ್. ನನ್ಗೆ ಅರ್ಥನೇ ಆಗ್ತಿಲ್ಲ. ಮಕ್ಕಳಿಗೆ ಒಳ್ಳೆ ಕೆಲ್ಸ ಸಿಗ್ಲಿ ಅಂತ ಮನೆಯವರು ಆಸೆ ಪಡ್ತಾರೆ. ಇಲ್ಲೇನಾಗಿದೆ ಎಲ್ರಿಗೂ? ನೀನು ಕೈ ಬಿಟ್ಟು ಹೋಗೋದನ್ನ ನೋಡೋ ಶಕ್ತಿ ನನಗಿಲ್ಲ. ನಿಮ್ ತಂದೆ ತಾಯಿ ಸತ್ತಾಗ ನಿನಗೆ 4 ವರ್ಷ. ಅವತ್ತಿಂದ ಇವತ್ತವರೆಗೂ ಇದೇ ಕೈಗಳಲ್ಲಿ ಬೆಳೆದಿದ್ಯಾ ನೀನು. ನಾನ್ ಸಾಯೋವರೆಗೂ ನನ್ನ ಮಕ್ಕಳು ನನ್ ಜೊತೆನೇ ಇರ್ಬೇಕು. ಮತ್ ಯಾಕ್ ತಾತ ನನ್ನ ಇಷ್ಟು ಓದಿಸಿದ್ರಿ? ನಾನು ಈ ಹಳ್ಳಿಲ್ ಬಿದ್ದಿರಕ್ಕ? ಅಡ್ಗೆ ಮನೆ ಹೊಗೆ ತಗೊಳಕ? ವಿದ್ಯೆ ಅನ್ನೋದು ಪ್ರತಿಯೊಂದ್ರಲ್ಲೂ ಇದೆ ಅಲ್ವಾ? ನಾನ್ ತಾತ ಹತ್ರ ಮಾತಾಡ್ತಾ ಇದ್ದೀನಿ. ನಾನ್ ಹೇಳಿದ್ದು ತಾತನ ಹತ್ರನೇ. ಜಗಳ ಬೇಡ. ಏನ್ ಮಾಡ್ಬೇಕು ನಾನು ಹೇಳ್ತೀನಿ. ನಮ್ ಕುಟುಂಬದಲ್ಲಿ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳನ್ನ ಕೆಲ್ಸಕ್ಕೆ ಕಳಿಸಲ್ಲ, ಮದುವೆ ಮಾಡಿ ಕಳಿಸ್ತೀವಿ.
ಡಾಕ್ಟರ್ ಆಗಿದ್ದ ನಿಮ್ಮ ಅಪ್ಪನ ಆಸೆ ಕೂಡ ನಿನ್ನ ಒಬ್ಬ ಡಾಕ್ಟರ್ಗೆ ಕೊಟ್ಟು ಮದುವೆ ಮಾಡಬೇಕು ಅಂತ. ನಿನ್ನ ಇಬ್ರು ಮಾವಂದ್ರ ಮಕ್ಕಳು ಕೂಡ ಡಾಕ್ಟರ್ಗಳೇ. ಮುರುಘಾ ಡಾಕ್ಟರ್ ಮೋಹನ ಕೃಷ್ಣನ್, ಆಯುರ್ವೇದ ಡಾಕ್ಟರ್ ರೋಮನ ಕುಟ್ಟನ್. ತಾತ ನನ್ಗಿಷ್ಟ. ಏನು ಮಾತಾಬೇಡ, ನಾನು ಹೇಳೋದ್ ಕೇಳು ಸಾಕು. ಅದು ಏನಂದ್ರೆ ಒಳಗೇನ್ ನಡೀತು? ಒಳಗಡೆ ನಾವು ತುಂಬಾ ವಿಷಯ ತೀರ್ಮಾನ ಮಾಡಿದ್ವಿ. ಹೇಳು. ಏನಂತ ಹೇಳಿ, ಭಾಗ ಆಗಿರೋ ಸೊತ್ತನ್ನ ಇಬ್ರು ಸೇರ್ಕೊಂಡು ಚೆನ್ನಾಗಿ ಮುಕ್ಕಿದ್ದೀರಾ ಅಲ್ವಾ? ಅದು ಅಲ್ದೆ ಈ ರೀತಿ ಹೆಣ್ಮಕ್ಳ ಮೇಲೆ ಸಾಲ ಬೇರೆ ಬರೋ ಹಾಗೆ ಮಾಡಿದ್ದೀರಾ. ಆಗಿದ್ದಾಗೋಯ್ತು. ಏನೂ ಆಗಿಲ್ಲ. ಆ ಹುಡುಗಿ ಕೈ ಕೊಟ್ಟು ಹೋದ್ರೆ ನೀವೆಲ್ಲರೂ ಬೀದಿಗೆ ಬಂದ ಹಾಗೇನೆ ಅಲ್ವಾ? ಅದಕ್ಕೇನೆ ನಿಮ್ಗೆಲ್ಲ ಒಂದ್ ಐಡಿಯಾ ಹೇಳಿದ್ ನಾನು. ನಿಮ್ಗೆಲ್ಲ ಒಂದ್ ರೀತಿ ಲಾಟ್ರಿ ಹೊಡ್ದಂಗಿರ್ತಿವಾಗ. ನೋಡಿ, ನಾನ್ ಹೇಳ್ದೆ ಅಲ್ವಾ ಆಗ್ಲೇ ಲಾಟ್ರಿ ಟಿಕೆಟ್ ತಗೊಳ್ಳಿ ಅಂತ. ಆ ಲಾಟ್ರಿ ಅಲ್ಲ, ಇಲ್ಲಿ ಕಣ್ಮುಂದೆ ಕಾಣಿಸ್ತಿರೋ ಎಲ್ಲಾ ಸೊತ್ತನ್ನ ಅನುಭವಿಸುವಂತ ಅವಕಾಶ. ನಿಮ್ಮಿಬ್ರಲ್ಲಿ ಒಬ್ರು ಮಗಂಗೆ ಆ ಹುಡುಗಿನ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ನನ್ನ ಮಗ ಮೋಹನ ಅವಳಿಗೆ ಹೇಳ್ ಮಾಡಿಸಿರೋ ಜೋಡಿ ಏನ್ ಕಮ್ಮಿ ಆಗಿದೆ? ಆಗತ್ತೆ. ಕಪ್ಪಗಿದ್ದಾನೆ. ನೀವು ಜಗಳ ಆಡ್ಬೇಡಿ, ನಿಮ್ ಮಕ್ಳಿಗೆ ಜಗಳ ಆಡೋದಕ್ ಬಿಡಿ. ಅಯ್ಯೋ, ಅಕಸ್ಮಾತ್ ತಾತನ ಆಸೆ ಪ್ರಕಾರನೇ ನಾನು ಓದಿ 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 ದೊಡ್ಡ ದೊಡ್ಡ ಪೇಷನ್ಸ್ ಇರೋ ಡಾಕ್ಟರ್ ಆಗ್ಬಿಟ್ರೆ? ಪಶು ತಜ್ಞ. ಹಂಗೆಲ್ಲ ಹೇಳ್ಬಾರ್ದು. ಒಂದು MBBS ಡಾಕ್ಟರ್ಗೂ ವೆಟರ್ನರಿ ಡಾಕ್ಟರ್ಗೂ ವ್ಯತ್ಯಾಸ ಅಷ್ಟೊಂದಿಲ್ಲ. ಅವ್ರು ಮನುಷ್ಯನ್ ಸರಿ ಮಾಡ್ತಾರೆ, ನಾವು ಮೃಗಗಳನ್ನ ಸರಿ ಮಾಡ್ತೀವಿ. ಹಾಗಾದ್ರೆ ಪ್ರಾಣಿಗಳ ಜೊತೆ ಒಳ್ಳೆ ಸ್ನೇಹ ಇರುತ್ತೆ. ಹೌದು, ನೋಡಿದ್ರೆ ಗೊತ್ತಾಗತ್ತೆ. ನನ್ಗೆ ವಿಷಯ ಏನ್ ಹೇಳು? ನೀನ್ ಸ್ವಲ್ಪ ಸಾಫ್ಟ್ ಆದ್ರೆ ನಾನು ಕೇಳ್ತೀನಿ. ಆಯ್ತು, ಹೇಳಿ. ಅದು ಏನಂದ್ರೆ, ತಾತಂಗೆ ಒಂದು ಆಸೆ ಉಳಿದಿದೆ, ಅದ್ ನಂಗೆ ನೆರವೇರಿಸ್ಬೇಕು. ಚಿಕ್ಕ ವಯಸ್ಸಲ್ಲಿ ನಾವ್ ಹೆಂಗಿದ್ರು ಒಟ್ಟಿಗೆ ಆಡದ್ವಲ್ಲ. ಓಮನ ಕುಟ್ಟನು ಇದ್ನಲ್ಲ ನಮ್ ಜೊತೆ ಆಡಕ್ಕೆ. ಅವ್ನ್ ಏನ್ ಆಟ ಆಡಕ್ ಬರುತ್ತೆ? ನಿನಗೆ ನನ್ ಜೊತೆಗೆ ಆಟ ಆಡಕ್ತಾನೆ ತುಂಬಾ ಇಷ್ಟ. ನಿಂಗ್ ನೆನ್ಪಿಲ್ಲ? ಈಗ ನನ್ ಕನ್ಸಲ್ಲಿ ಪೂರ್ತಿ ನೀನ್ ಮಾತ್ರ ಇರೋದು. ನಮ್ಮ ಮದ್ವೆ, ಹನಿಮೂನ್ಗೆ ತುಂಬಾ ಒಳ್ಳೆ ಪ್ಲೇಸು. ನಾನ್ ನಿಂಗೆ ಹೇಳಲಾ? ಬುಧತಾನ್ ಕಟ್. ಇಲ್ಲಿವರೆಗೆ ನೀನೆಲ್ಲೋ ಇದ್ದೆ? ಅಯ್ಯೋ, ಏನೋ ಕೊಡ್ಬೇಕಾಯ್ತು, ಸ್ವಲ್ಪ ಕೆಲ್ಸ ಆಯ್ತು. ನಂಗೆ ಲೇಟ್ ಆಯ್ತಾ? ಆ ಮೋಹನ್ ಕೃಷ್ಣ ಅವಳ ರೂಮ್ಗೆ ಹೋಗಿ ಮಾತು ಆಡಕ್ಕೆ ಶುರು ಮಾಡಿ 1 ಗಂಟೆ ಆಯ್ತು. ಏನ್ ಹೇಳ್ತಿದ್ಯಾ? ನೀನ್ ಬೇಗ ಹೋಗ್ ನೋಡು. ಬೇಗ ಹೋಗು. ಮಗನ್ನ ರೂಮ್ ಒಳಗಡೆ ಕಳ್ಸ್ಬಿಟ್ಟು ಅಪ್ಪ ಅಮ್ಮ ಬಾಗ್ಲಿಂದ ನಿಂತ್ಕೊಂಡು ಕೇಳಿಸ್ಕೊಂತಾರ ನೋಡು. ಛೇ, ನೀನ್ ಫಸ್ಟ್ ಹೋಗು. ನೀನ್ ಬಾಗಿಲು ತಟ್ಟೋ. ಅವ್ರಿಗೆ ತೊಂದ್ರೆ ಕೊಡ್ಬೇಡ. ಅದನ್ನ ಹೇಳೋಕ್ ನಿಮ್ಗೇನ್ ಅಧಿಕಾರ? ಮದುವೆ ಮಾಡ್ಕೊಳ್ಳೋದು ನಮ್ ಹುಡ್ಗ, ನೀನ್ ಹೋಗ್ ತಟ್ಟು. ಬೇಡ, ನಾನ್ ತರ್ತೀನಿ. ಬಾಗಿಲು ತೆಗಿಯೋ. ಏನಿದು? ಸ್ವಲ್ಪ ಜಾಗ ಬಿಡಿ. ನೀನ್ ಸ್ವಲ್ಪ ಆಚೆ ಬಾ. ಯಾಕೆ? ನಾನು ಸ್ವಲ್ಪ ಮಾತಾಡ್ಬೇಕು. ನೀನೇನ್ ಮಾತಾಡೋದ್ ಬೇಡ. ನಮ್ ವಿಷಯ ಎಲ್ಲ ಫಿಕ್ಸ್ ಆಗ್ಬಿಡ್ತು. ಫಿಕ್ಸ್ ಮಾಡಕ್ಕೇನ್ ಕ್ವಿಕ್ ಫಿಕ್ಸ್ ತಗೊಂಡೋಗಿದ್ದ? ನಂಗ್ 4 ವರ್ಷ ಇರ್ಬೇಕಾದ್ರೆ ನಾನು ಐ ಲವ್ ಯು ಹೇಳಿದ್ದೆ ಅವಳಿಗೆ. ಅವಳಿಗೆ ಇನ್ನೂ 1 ವರ್ಷ ಆಗಿತ್ತು ಅವಾಗ. ಅವಳೆಲ್ಲ ಅರ್ಥ ಮಾಡ್ಕೊಂಡಿಲ್ಲ ಅವಾಗ. ಮುಟ್ಟಾಳ್. ನೀನ್ ಮುಟ್ಟಾಳ. ಅದೆಲ್ಲ ನೀನ್ ತಲೆ ಕೆಡ್ಸ್ಕೊಂಬೇಡ. ಇವಾಗ ಒಳಗಡೆ ಹೋಗ್ಬಿಟ್ಟು ಇನ್ನೊಂದ್ಸರಿ ಹೇಳ್ತಾನೆ ಐ ಲವ್ ಯು ಅಂತ. ಹೋಗ ಒಳಗಡೆ. ತಳ್ಳು. ಒಳಗಡೆ ಹೋಗೋ. ಏನ್ ಮಾಡ್ತೀಯಾ? ಈ ಬಾಗಿಲ್ನ ಯಾರು ಮುಟ್ಟಿದ್ರು ಮೂಗು ಹೊಟ್ಟೋಗ್ಬಿಡುತ್ತೆ. ಒಂಥರ ಕೊಟ್ಟಿಗೆ ವಾಸನೆ. ಏನ್ ಹೇಳಿದ್ರು ಪ್ರಯೋಜನ ಇಲ್ಲ. ಎಮ್ಮೆ ಸಗಣಿ ಮತ್ತೆ ಗೂಳಿ ಮೂತ್ರ ಮಿಕ್ಸ್ ಮಾಡೋದೇ ಅಭ್ಯಾಸ ಈ ಮೃಗ ಡಾಕ್ಟರ್ಗಳಿಗೆ. ಓಮನ್ ಕುಟ್ಟ ಬಂದಿದ್ಕೆ ಯಾಕೋ ಕಷಾಯದ ಸ್ಮೆಲ್ ಬರ್ತಿದೆ. ಇದು ಆಯುರ್ವೇದ ಸೋಪ್ದು ಅಷ್ಟೇ ವಾಸನೆ. ಹಾಗಾದ್ರೆ ಹೋಗಿ ಸ್ನಾನ ಮಾಡು. ಅಯ್ಯೋ, ಅದಕ್ಕೆಲ್ಲ ಟೈಮ್ ಇಲ್ಲ ಇವಾಗ. ಪೇಷನ್ಸ್ ಎಲ್ಲ ವೇಟ್ ಮಾಡ್ತಾ ಇದಾರೆ. ಒಟ್ನಲ್ಲಿ ಬೇಗ ಹೋಗು. ಪೇಷನ್ಸ್ಗಿಂತ ತುಂಬಾ ದೊಡ್ಡದು ನನ್ ತುಳಸಿನೇ. ತುಳಸಿನಾ? ನಾನು ಹಂಗೆ ಕರಿತೀನಿ. ತುಂಬಾ ಮೌಲ್ಯವಾದ ಗುಣಗಳಿರೋದೇ ತುಳಸಿ. ಏನಾರು ಕಪ್ ತುಳಸಿ, ಏನಾರು ಸದಾವರಿ, ಅದು ಇದು ಏನಾರು ಕರ್ಕೋ. ಹಾಗಾದ್ರೆ ನಾನು ಕೆಳಂಗ ಅಂತ ಕರಿತೀನಿ. ಕರ್ಕೋ. ಅರೆ ಸ್ವಲ್ಪ ಸ್ವೀಟ್ ಆಗಿ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಚಕ್ರವಳ್ಳಿ ಏನ್ ಕರ್ದ್ಬಿಡು. ನಾನೊಬ್ಬ ಸ್ವಾಮಿ ನಂಬಿರೋ ಮನುಷ್ಯ. ನಾನ್ ನನ್ನ ತುಳಸಿನ ಸ್ವಂತ ಮಾಡ್ಕೊಳಕ್ಕೆ ಮದ್ವೆ ಆದ್ಮೇಲೆ ತಲೆ ಮೊಟ್ಟೆ ಹೊಡ್ಸ್ಕೊಂತೀನಿ ಅಂತ ನಾನು ಬೇಡ್ಕೊಂಡಿದೀನಿ. ಆಹಾ, ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಮದ್ವೆ ಬಗ್ಗೆ ಒಂದ್ ದೊಡ್ಡ ಕನ್ಸಿದೆ. ಮದ್ವೆ ಆದ್ಮೇಲೆ ಒಂದ್ ದೊಡ್ಡ ಪಯಣ. ಪಣನಿರಿ ದೇವ್ರ ನಮಸ್ಕಾರ ಮಾಡ್ಬೇಕು. ಹರ ಹರೋ ಹರ 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 ಹರೋ ಹರ 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 ಹರೋ ಹರ 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 ಹರೋ. ರಾಮೇಶ್ವರಂನ ಒಂದ್ ರೌಂಡ್ ತಿರುಗ್ಬೇಕು. ಬೆಂಕಿಯ ಕೆಂಡದ ಮೇಲೆ ಹಂಗೆ ನಡಿಬೇಕು. ಎಲ್ಲ ನಮಗೋಸ್ಕರ. ಇದೇ ನನ್ನ ಆಸೆಗಳು. ಇವಾಗ ಖುಷಿ ಅಲ್ಲ ನನ್ನ ತುಳಸಿಗೆ? ಹಲೋ. ಹಲೋ, ನಾನ್ ಜೂಲಿ, ಬೆಂಗಳೂರಿಂದ. ನಾನ್ ಅನು ಅವ್ರ ತಾತ. ಅನುಪಮ ಎಲ್ಲಿದ್ದಾಳೆ ಮುತ್ತಜ್ಜ? ಅವಳು ಒಳಗಿದ್ದಾಳೆ, ಫೋನ್ ಕೊಡ್ತೀನಿ. ಅನುಪಮಂಗೆ ಮದ್ವೆ ಫಿಕ್ಸ್ ಆಯ್ತಾ? ನಾನ್ ಡಿಸೈಡ್ ಮಾಡಿದ್ದೀನಿ. ಆಯುರ್ವೇದ ಡಾಕ್ಟರ್ ಬೇಕಾ ಪ್ರಾಣಿಗಳ ಡಾಕ್ಟರ್ ಬೇಕಾ ಅವಳು ಡಿಸೈಡ್ ಮಾಡ್ಬೇಕು. ಅನು. ಏನ್ ತಾತ? ಬ್ಯಾಂಗ್ಳೂರಿಂದ. ಹಲೋ.
ಹಾಯ್ ಜೂಲಿ, ಹೌ ಆರ್ ಯು? ಹಾಯ್, ಫೈನ್. ಹೇ, ನೀನ್ ಹೋದ್ಮೇಲೆ ಇಲ್ಲಿ ಏನು ಇಷ್ಟ ಆಗ್ತಾ ಇಲ್ಲ. ನೀನು ಸ್ವಲ್ಪ ಕುಯ್ತಿದ್ದೆ, ಆದ್ರೆ ಕೇಳಕ್ಕೆ ತುಂಬಾ ಮಜಾ ಬರ್ತಾ ಇತ್ತು. ನೀನ್ ಏನೇನ್ ಡೈಲಾಗ್ ಹೊಡಿತಾ ಇದ್ದೆ. ನಗರದಿಂದ ನಗರ, ದೇಶದಿಂದ ದೇಶ, ಅದು ಹಳ್ಳಿಯಿಂದ ಇನ್ನೂ ಕುಗ್ರಾಮಕ್ಕೆ. ನೀನು ಟ್ರಾವೆಲ್ ಮಾಡೋದು ಬಸ್ನಲ್ಲೋ ಅಥವಾ ಎತ್ತಿನ ಗಾಡಿಯಲ್ಲೋ? Stop nonsense. ಯಾರ್ ಫೋನ್ ಮಾಡಿದ್ದು? ನನ್ನ ಮದ್ವೆ ಆಗೋನು. ಅಯ್ಯಯ್ಯೋ, ಅಲ್ಲಿ ಎಲ್ರು ನಿಮ್ ನಿರ್ಧಾರಕ್ಕೆ ಕಾಯ್ತಾ ಇದ್ದಾರೆ. ಏನ್ ನಿರ್ಧಾರ? ಮಾವನ್ ಮಕ್ಳಲ್ಲಿ ಯಾರನ್ನ ಮದ್ವೆ ಆಗ್ತೀರಾ ಅಂತ. ಅವ್ರಲ್ಲಿ ಯಾರು ಮದ್ವೆ ಆಗಲ್ಲ. ನನ್ ಇಷ್ಟ ಆದವ್ನೇ ನಾನು ಆಗೋದು. ನಿನ್ನೆ ರಾತ್ರಿ ಕೇಳಿದ್ದೆಲ್ಲ ನಿಜ ಏನಮ್ಮ? ಮೌನಂ ಸಮ್ಮತಿ ಲಕ್ಷಣಂ ಅಂತ ಅನ್ಕೋಬೇಕಾ? ಈಗ ಹೇಳು, ನೀನ್ ಯಾರನ್ನ ಇಷ್ಟಪಡ್ತಿದ್ಯಾ? ನಿನ್ನೆ ಕೇಳ್ತಿರೋದು. ನೀನ್ ಯಾವ್ದೇ ರೀತಿ ಭಯ ಪಡ್ಬೇಡ ಮಗಳೇ, ನಾವ್ ಯೋಚನೆ ಮಾಡ್ತೀವಿ. ಯೋಚನೆ ಮಾಡೋದೇನೂ ಇಲ್ಲ. ನಿನ್ನಿಷ್ಟದ ಪ್ರಕಾರ ಏನೂ ನಡೆಯಲ್ಲ. ನನ್ ಮಗ ತುಂಬಾ ಆಸೆ ಆ ಪಟ್ಟಿದ್ದಾನೆ. ಆಸೆ ನಿನ್ ಮಗನ್ ಮನ್ಸಲ್ಲೇ ಇರುತ್ತೆ. ನನ್ ಮಗ ಅವಳನ್ನ ಮದ್ವೆ ಆಗ್ತಾ ಅಂತ ಇಡೀ ಊರಲ್ಲೆಲ್ಲ ಹಾಡಾಡಾಗಿದೆ. ಊರೆಲ್ಲ ಹೇಳಿರೋದು ನೀನೇ ತಾನೆ. ಓ ಅದು ಸರಿ, ನೀವು ಹಾಡೆಲ್ಲ ಹಾಡಕ್ ಸ್ಟಾರ್ಟ್ ಮಾಡಿದ್ರ? ಅದು ಯಾರ ಆಗ್ದಲ್ಲಿ? ರಾಗ ಅಲ್ಲ, ಇದೊಂಥರ ರೋದ್ನೆ ಇದು. ನೀವೆಲ್ಲ ಹಿಂಗೆ ಖುಷಿಯಾಗಿರೋ ಟೈಮಲ್ಲೇ ನನ್ ಕೆಲಸ ಮುಗ್ದೋಗುತ್ತೆ. ನಾನು ಡಿಸಿಷನ್ ಬಂದ್ಬಿಟ್ಟೆ. ನಾನ್ 1000 ರೂಪಾಯಿ ಎಕ್ಸ್ಟ್ರಾ ತಂದ್ಬಿಡ್ತೀನಿ. ಮನೆಗ್ ಬೆಂಕಿ ಹತ್ಕೊಂಡಿದೆ ಅಂದ್ರೆ ನೀನ್ ಬೀಡಿ ಹಚ್ಕೊಳಕ್ ಬರ್ತಿದ್ಯಾ? ಬೀಡಿ ಎಲ್ಲ ಬೇಡ, ಮಾವಿನಕಾಯಿ ವಿಷಯ. ಇದ್ರಲ್ಲಿ ನಿಂಗೆ ಮಾವನ್ ಕಾಯು ಇಲ್ಲ, ತೆಂಗಿನಕಾಯು ಇಲ್ಲ, ಹೋಗ. ಹಂಗಂದ್ರೆ ನಾನು ಹೋಗ್ಬಿಟ್ಟು ಆಮೇಲೆ ಬರ್ತೀನಿ. ನೀನೇ ಹೇಳು. ನಮ್ ಕುಟುಂಬ ಅಂತಸ್ತಿಗೆ ಸರಿಯಾದ ಹುಡುಗ ಆದ್ರೆ ನಾನೇ ನಿಂತು ಮಾಡಿಸ್ತೀನಿ. ನಿಮ್ಗೇನ್ ಬೇಕೋ ಅದನ್ನ ಮಾಡ್ಕೊಳ್ಳಿ, ಯಾವ ಒತ್ತಡನೂ ಇರಲ್ಲ. ಸರಿ, ಹಾಗಿದ್ರೆ ಮಂಗಳ ಕಾರ್ಯ ನಡೆಯುತ್ತೆ. ನೀನ್ ಬಾರೋ. ಹೇ, ಸಿಕ್ಬಿಟ್ಟ, ಸಿಕ್ಬಿಟ್ಟ, ಅಕ್ಕನ ಹುಡುಗ ಸಿಕ್ಬಿಟ್ಟ. ಇಲ್ಲಿ ನೋಡಿ. ಅದೆಲ್ಕೋ ತೋಣ ಗಿವ್ ಇಟ್. ಬಾರೋ. ಈ ಫೋಟೋ ಯಾರ್ದು? ಇದು ಸನ್ನಿ ಅಲ್ವಾ? ಸನ್ನಿ ಕುರುವಿಳ. ಯಾಕೆ ಮುಂಚೆನೆ ಹೇಳಿಲ್ಲ? ಇವನ್ಗೇನ್ ಕೆಲ್ಸ? ಇದೇನೆ ಲೈನ್ ಹಾಕೋದು, ಮುಖ ನೋಡ್ರೆ ಗೊತ್ತಾಗಲ್ಲ. ಕೋಚ್ ಸೆಂಟ್ ತೆರೆಸಾ ಅಲ್ಲಿ. ಹಾಗಿದ್ರೆ ಈ ಕೋಚ್ ಹೆಸರೇನು? ಕೋಚ್ ಸನ್ನಿ ಕುರುವಿಳ, ಕ್ರಿಶ್ಚಿಯನ್ನೇ. ಬೇರೆ ಕಾಸ್ಟಿನ ಹುಡುಗನ? ಅಪ್ಪ, ಇದು ನಾನು ಒಪ್ಪಲ್ಲ. ಬಾರ ಹೋಗೋಣ. ಬಿಡು. ನನ್ ತುಳಸಿ, ನನ್ನ ಅನುಪಮಗೆ ಆ ದುಷ್ಟನ್ ಮೇಲೆ ಹೆಂಗ್ ಆಸೆ ಬಂತು. ನನ್ ಮೋಸ ಆಗಿದ್ದಾನೆ. ಇಲ್ಲಿ ಊರಲ್ಲೆಲ್ಲ ಮುಖ ಎಲ್ಲ ಹೆಂಗ್ ತೋರ್ಸ್ಲಿ? ಪ್ಯಾರಡೈಸ್ ಲಾಸ್ಟ್. ನಿನ್ ಮೇಲೆ ನಾನು ಹಾಕಿದ ಲೆಕ್ಕಾಚಾರ ಎಲ್ಲ ತಪ್ಪಾಯ್ತು. ತಾತ, ಏನು ಮಾತಾಡ್ಬೇಡ. ಈ ಆಸೆ ನಡೆಯಲ್ಲ, ಮರ್ತ್ ಬಿಡು. ಇಲ್ಲಿಗೆ ನಿಲ್ಸು. ಮತ್ತೊಂದ್ ಮದ್ವೆಗೆ ಬಲವಂತ ಮಾಡ್ಬೇಡಿ ಅಂತ ತಾತತ್ರ ಹೇಳಿ. ನಾನ್ ಹೇಳ್ತೀನಿ. ಏನಂದ್ರೆ ಲಾಯರ್ ಅಲ್ವಾ, ಒಂದ್ ಸಂಶಯ ಬರ್ತಾ ಇದೆ. ಏನು? ಏನ್ ಸುಳ್ಳು? ಅಲ್ಲ, ಬೆಂಗಳೂರಲ್ಲಿರೋ ನಿನಗೆ ಸೆಂಟ್ ಥಾಮಸ್ ಅಲ್ಲಿರುವಂತ ಕೋಚ್ಗೆ ಹೇಗೆ ಕೊಲಾಬ್ರೇಷನ್? ಐ ಮೀನ್ 500 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆಯಲ್ಲ. ಇದು ಇಂಟರ್ನೆಟ್ ಲವ್. ಓ, ಹೊಸ ಜನಾಂಗದ ಪ್ರೇಮ ಅಂತ್ಯಾ? ಅಲ್ಲ, ಏನಂದ್ರೆ ಏನಿಲ್ಲ, ಐ ಲವ್ ಹಿಮ್. ಲವ್ ಇಸ್ ಬ್ಲೈಂಡ್. ಅವ್ರಿಗೆ ಅಷ್ಟೊಂದ್ ಪ್ರೀತಿ ಇದ್ರೆ ನಾವೇನ್ ಮಾಡಕ್ಕಾಗತ್ತೆ? ದಿಢೀರಾಗಿ ಏನು ಮಾಡ್ಲಿಲ್ಲ ಅಂದ್ರೆ ಅವಳು ಅವನ ಜೊತೆ ಓಡಿ ಹೋಗ್ತಾಳೆ. ಓಡೋದ್ರೆ ಓಡೋಗ್ಲಿ. ಇನ್ಮೇಲಿಂದ ಆ ಹುಡುಗಿ ಮೇಲೆ ನನಗೆ ಆಸೆನೇ ಇಲ್ಲ. ಹಿಂಗಾದ್ರೆ ನಾವೆಂಗೋ ಬಾಳೋದು? 2 ಹಸುಗಳಿಗೆ ಔಷಧಿ ಕೊಟ್ರೆ ನಮ್ಗೆಲ್ಲೋ ದುಡ್ಡು ಸಿಗುತ್ತೆ. ಇರೋ ಬರೋ ದುಡ್ಡೆಲ್ಲ ಊರವ್ರ ಹತ್ರ ಕೊಟ್ಬಿಟ್ಟು ಸ್ನಾನ ಮಾಡಿಸ್ಬಿಟ್ರಲ್ಲ ಅವ್ರ ಕೈಲಿ. ಉಪ್ಪಿನಕಾಯಿ ಕಂಪನಿ ಇಲ್ವಲ್ಲ, ಸೋಪ್ ಕಂಪನಿ ತಾನೇ ನಿಮ್ಮಪ್ಪ ಆರಂಭ ಮಾಡಿದ್ದು. ಆ ಸೋಪ್ನ ಯಾರು ಕೊಂಡ್ಕೊಳ್ಳೋದೇ ಇಲ್ಲ. ನಾನೇನೋ ಮಾಡೋದು? ನೀನ್ ಹೇಗಾದ್ರೂ ಮಾಡಿ ಆ ಹುಡುಗಿನ ಮದ್ವೆ ಆದ್ರೆ ಆ ಸೋಪ್ ಫ್ಯಾಕ್ಟ್ರಿನ ಮತ್ತೆ ಓಪನ್ ಮಾಡೋದು ಅಂತ ನಾನು ಅನ್ಕೊಂಡಿದ್ದೆ. ಕೊಡು ಕೈನ. ಕೊಟ್ಟ ಅವನ ಕೈನ. ಏನಾದ್ರೂ ಸರಿನೇ, ನಂಗೆ ಬೇರೆ ದಾರಿನೇ ಇಲ್ಲ. ನಮ್ಮ ಅಣ್ಣನ ಕಲಿಸೋಣ. ವಿಕ್ರಮಣ್ಣನ ಮಾವ ಇವಾಗ ಜೈಲಲ್ಲಿದ್ದಾನೆ ತಾನೆ? ಅವನು ಜೈಲಿಂದ ಬಂದ್ಬಿಟ್ಟ. ಬೂಮ್ತಾಯಿ, ನನ್ನ ಕಾಪಾಡು. ಅಯ್ಯಯ್ಯೋ, ಬಿದ್ದೋಗ್ಬಿಟ್ಟ. ಬಿದ್ಬಿಡ್ತಾ ಇದ್ರಿ. ಏಕ್ ಮಾರ್ ದೋ ತುಕಡ. ಹೇ, ಏನಾದ್ರೂ ಆಯ್ತಾ ನಿಂಗೆ? ಒಂದ್ ಕಲ್ಲು 2 ಹಕ್ಕಿ. ಇದೇ ನನ್ನ ಸ್ಟೈಲು. ಮಚ್ಚ. ಏನು ಹೇಳೋ ಅವಶ್ಯಕತೆ ಇಲ್ಲ, ಎಲ್ಲಾ ವಿವರ ಕೊಟ್ಟಾಗಿದೆ. ಆ ಕೋಚ್ ಫೋಟೋ ಕೊಟ್ರೆ ಸಾಕು, ಅಷ್ಟೇ. ನಾ ಮುಗಿಸ್ತೀನಿ. ಹೊಡೆದಾಕರೆ ಸಾಕಲ್ವಾ? ಏನು ಬೇಡ, ಹೊಡೆದ್ಬಿಡು, ಹೋಗು. ಆಗ್ಲೇ ಸರಿ ಹೋಗುತ್ತೆ. ಯಾವ್ದಕ್ಕೂ ಗ್ಯಾರಂಟಿ ಕೊಡಕ್ಕಾಗಲ್ಲ. ಸ್ವಲ್ಪ ಮುರಿಯತ್ತೆ, ಸ್ವಲ್ಪ ಒಡೆಯತ್ತೆ, ಸ್ವಲ್ಪ ತಡುತ್ತೆ. ತಗೋ. ಅಚ್ಚಾ, ಕೊಲೆ ಮಾಡ್ಬೇಕಾಗಿರೋ ಮುಖ. ಸಲೆ ಕೂತೆ. ಕಳ್ಳನ್ ಮಗ ಅಲ್ವಾ ನೀನು? ಯಾರಪ್ಪ ನೀನು? ಅಯ್ಯೋ, ನಾವ್ ಆ ಕಡೆ ಹೋಗೋಣ ಬಾ. ಬಿಡ ಅವಳನ್ನ. ನನಗೆ ಹೇಳಿದ್ರ? ಹೌದು ಕಣೋ, ನಿನಗೇನೆ. ನೀನ್ ಸ್ಪೋರ್ಟ್ಸ್ ಕೋಚ್ ಅಲ್ಲ, ಈ ರೀತಿ ಆಟ ಆಡೋ ಕೋಚ್ ಅಂತ ಅವಳು ಗೊತ್ತಿಲ್ಲ ಅಲ್ವಾ? ಯಾರವಳು?
ಹಾಗಿದ್ರೆ ಲಿಸ್ಟಲ್ಲಿ ಎಷ್ಟು ಜನ ಹುಡುಗಿರಿದ್ದಾರೋ? ಇಲ್ಲೊಂದ್ 4, ಅಲ್ಲೊಂದ್ 10, ಎಲ್ಲ ಸೇರಿ 14. ಹೌದು, ಇದೆಲ್ಲ ನಿನ್ಗ್ಯಾಕಂತ ಹೇಳು. ವಿಕ್ರಮ್ ದಾದಾಬಾಯ್, ಛೋಟಾ ರಾಜ್ ಕಾ ದೋಸ್ತ್. ಎಲ್ಲಿ ಇಲ್ಲಿರೋನು ಅನುಪಮನ ಮಾವನ ಅಳಿಯ. ಯಾರು ಅನುಪಮ್ಮ? ಯಾರು ಅವನ ಹತ್ರ ಹೋಗಿ ಪೂಜಾ. ಯಾರು ಅನುಪಮ? ಯಾರು ಅನುಪಮ ಅಂತ ಗೊತ್ತಿಲ್ಲ ನನ್ಗೆ. ಅನುಪಮಂಗೋ ಇವನ್ಗೋ ದೊಡ್ಡ ಸ್ನೇಹ ಬೆಂಗಳೂರಲ್ಲಿ. ನೀನಿಲ್ಲಿದ್ಯಾ ಅಂತ ಸುಳ್ಳು ಹೇಳ್ತಿದ್ದಾನೆ. ಇವನ್ ಕೆಲ್ಸನೇ ಅಷ್ಟು. ಎವಿಡೆನ್ಸು ಇದೆ ನೋಡಿಲ್ಲಿ. ಆ? ಇದ್ಯಾರು? ಏ ಕೌನ್ ಹೇ? ಅದು ನಾನೇನೆ. ಇದು ಅನುಪಮ ಹತ್ರ ಸಿಕ್ಕಿದ್ದು. ಅರೆ ಅಲ್ಫೋನ್ಸ, ನೋಡು, ಕೇಳು, ನಾನೇನು ತಪ್ಪು ಮಾಡಿಲ್ಲ, ನನ್ ಮಾತ್ ಕೇಳು ಪ್ಲೀಸ್. ಏಯ್ ಕೋಚು, ನಾನ್ ನಿನ್ ಕಾಲ್ನ ಒತ್ತಾಗ ಬಂದಿದ್ದೀರಲ್ವಾ? ಅಲ್ಲ, ಹೊಡೆದಾಕಕ್ ಬಂದಿದ್ದೀನಿ. ಕಾಲೆತ್ತಿ ಸರಿಯಾಗಿಡು ಅಲ್ಲಿ. ಏನಕ್ಕೆ? ಅವಾಗ ನಾನು ಸರಿಯಾಗಿ ಹೊಡೆದಾಕ್ಬೋದು. ಓ ಹಾಗಾದ್ರೆ ನೋಡಿ, ಈಗ ನಿನಗೆ ಸರಿಯಾಗಿ ಬೀಳುತ್ತೆ ನನ್ ಕೈಲಿ. ನನ್ಗೆ ಇನ್ನೊಂದ್ಸಲ ಕಾಣಿಸ್ತು ಇಲ್ಲಿ. ಹೊಡ್ದ್ಬಿಡ್ತೀನಿ. ಎದ್ದೇಳು. ಲೇ ನಾಯಿ, ನಾನ್ ಮದ್ವೆ ಆಗ್ಬೇಕಾಗಿರೋ ಹುಡುಗಿನ ನೀನು ಏನೇನು ಹೇಳಿ ದಾರಿ ತಪ್ಪಿಸ್ಬಿಟ್ಟ ನಿನ್ನ. ಏಕ್ ಮಿನಿಟ್ ಅಲ್ಫೋನ್ಸ. ಓ ಅಯ್ಯೋ ಮುನ್ನ, ಸಾರಿ. ಇನ್ಮೇಲೆಲ್ಲ ಈ ತರ ಆಗೋದಿಲ್ಲ. ಅಮ್ಮ ಹ? ಹ? ಹೋಗೋ ಕೋಚು.